ವೆಲ್ಕಮ್ ಟು ಆಸ್ಪಿರೆಂಟ್ ಬೂಸ್ಟರ್. ಇವತ್ತು ಕ್ಲಾಸಲ್ಲಿ ನ್ಯಾಚುರಲ್ ರೀಜನ್ಸ್ ಆಫ್ ಇಂಡಿಯಾ, ಇಂಡಿಯನ್ ಜಿಯೋಗ್ರಫಿಯಲ್ಲಿ ಯಾವುದೆಲ್ಲ ನ್ಯಾಚುರಲ್ ರೀಜನ್ಸ್ ಆಫ್ ಇಂಡಿಯಾ ಇದೆ ಅನ್ನೋದ್ರ ಬಗ್ಗೆ ತಿಳ್ತಾ ಹೋಗೋಣ. ಈ ಒಂದು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟು ಎಲ್ಲ ಎಕ್ಸಾಮಿನೇಷನಲ್ಲೂ, UPSC ಆಗಿರ್ಬೋದು, PCS ಎಕ್ಸಾಮಿನೇಷನ್ ಇರ್ಬೋದು, SSC ಆಗಿರ್ಬೋದು. ಓಕೆ, ಲೆಟ್ಸ್ ಸಿ ದಿ ಇಂಟ್ರಡಕ್ಷನ್. ನೋಡಿ, ವಿ ಆರ್ ಆಲ್ ನೋ ದಟ್ ಇಂಡಿಯನ್ ಜಿಯೋಗ್ರಫಿ ಇಸ್ ಡೈವರ್ಸಿಫೈಡ್ ಆಗಿದೆ. ಇಲ್ಲಿ ಡಿಫ್ರೆಂಟ್ ಏರಿಯಾಸ್, ಲೊಕೇಶನ್ಸು, ವೆರೈಟೀಸ್ ಆಫ್ ಫಿಸಿಕಲ್ ಫೀಚರ್ಸ್ನ ನಾವು ಇಂಡಿಯಾದಲ್ಲಿ ನೋಡ್ಬೋದು. ಇಲ್ಲಿ ನಾವು ಲ್ಯಾಂಡ್ನ ಡಿಫ್ರೆಂಟ್ ರಿಲೀಫ್, ಕ್ಲೈಮೇಟ್ ಮತ್ತು ಸಾಯಿಲ್ ಮತ್ತು ವೆಜಿಟೇಷನ್ ಪ್ಯಾಟ್ರನ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಂಗಾಗಿ ಮೇಜರ್ ಆಗಿ ನ್ಯಾಚುರಲ್ ರೀಜನ್ಸ್ ಆಫ್ ಇಂಡಿಯಾನ ನಾವು ಹಿಮಾಲಯನ್ ರೀಜನ್ನು, ಇಂಡೋಜೆನೆಟಿಕ್ ಪ್ಲಾನು, ಪೆನಿನ್ಸುಲರ್ ಪ್ಲೇಟು, ಕೋಸ್ಟಲ್ ಪ್ಲೇನ್ಸು ಆ್ಯಂಡ್ ಐಲ್ಯಾಂಡ್ಸ್ಗಳನ್ನು ಏನು ಮಾಡ್ತಾ ಹೋಗ್ತೀವಿ, ನೋಡ್ತಾ ಹೋಗ್ತೀವಿ. ಫಸ್ಟ್ ನೋಡ್ತಾ ಹೋಗೋಣ ಹಿಮಾಲಯನ್ ರೀಜನ್. ಹಿಮಾಲಯನ್ ರೀಜನ್ಗೆ ಯಾವೆಲ್ಲ ಲೊಕೇಶನ್ಸ್ ಇದೆ ಅಂತ ಫಸ್ಟ್ ನೋಡೋಣ. ನಾರ್ತನ್ ಬೌಂಡರಿ ಯಾವುದೆಲ್ಲ ಇದೆ, ಇಲ್ಲಿದೆ ನೋಡಿ. ನಾನು ಮ್ಯಾಪ್ನ ಇಲ್ಲಿ ಹಾಕಿದ್ದೀನಿ, ಇಲ್ಲಿ ನೀವು ನೋಟ್ ಮಾಡ್ಕೊಬೋದು. ಇಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಅರುಣಾಚಲ್ ಪ್ರದೇಶ್ ಏನಿದೆ, ಈ ಪ್ಲೇಸಸ್ಗಳು ಹಿಮಾಲಯನ್ ರೀಜನ್ಸ್ಗಳಿಗೆ ಏನಾಗುತ್ತೆ, ಬಿಲಾಂಗು ಆಗುತ್ತೆ. ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಿ ನೋಡಿ. ಈ ಪ್ಲೇಸಸ್ಗಳು ಏನಿದೆ, ಹಿಮಾಲಯನ್ ರೀಜನ್ ಆ್ಯಂಡ್ ದ ಸಮ್ ಪಾರ್ಟ್ ಆಫ್ ಅರುಣಾಚಲ್ ಪ್ರದೇಶ್ ಏನಿದೆ, ದಟ್ ಬಿಲಾಂಗ್ಸ್ ಟು ಹಿಮಾಲಯನ್ ರೀಜನ್. ಏನು ಕೀ ಫೀಚರ್ಸ್ ಇದೆ, ಇವೆಲ್ಲವೂ ಕೂಡ ಯಂಗ್ ಫೋಲ್ಡ್ ಮೌಂಟೇನ್ಸ್ಗಳು. ಇಲ್ಲಿ ಹೈಯೆಸ್ಟ್ ಪೀಕ್ಸ್ಗಳನ್ನು ನಾವು ಈ ಹಿಮಾಲಯನ್ ರೀಜನ್ಗಳಲ್ಲಿ ನೋಡ್ತೀವಿ. ಇದೇ ರೀಜನ್ಗಳಲ್ಲಿ ಏನೇನು ಬರುತ್ತೆ ಅಂದರೆ, ಮೌಂಟ್ ಎವರೆಸ್ಟ್ ಇರ್ಬೋದು, ಕಾಂಚನಜುಂಗ ಇರ್ಬೋದು, ಈ ಏರಿಯಾದಲ್ಲಿ ಬರುವಂಥದ್ದು. ಇಲ್ಲಿ ನಾವು ಡಿವೈಡನ್ನು ಮಾಡ್ತಾ ಹೋಗ್ತೀವಿ. ವೆಸ್ಟರ್ನ್ ಹಿಮಾಲಯ, ಸೆಂಟ್ರಲ್ ಹಿಮಾಲಯ, ಈಸ್ಟರ್ನ್ ಹಿಮಾಲಯ ಆ್ಯಂಡ್ ಪೂರ್ವಾಂಚಲ್ ಅಂತ. ಇಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ, ಡಿವೈಡನ್ನು ಮಾಡ್ತಾ ಹೋಗ್ತೀವಿ. ಇಂಪಾರ್ಟೆಂಟ್ ರಿವರ್ಸ್ ಈ ಒಂದು ಹಿಮಾಲಯನ್ ರೀಜನ್ ಯಾವುದೆಲ್ಲ ಇದೆ ಅಂದರೆ, ಗಂಗಾ, ಯಮುನಾ, ಬ್ರಹ್ಮಪುತ್ರ ಅನ್ನೋದು ಇವೆಲ್ಲವೂ ಕೂಡ ಇಲ್ಲೇ ಒರಿಜಿನೇಟ್ ಆಗುವಂಥದ್ದು. ಇಲ್ಲಿ ರಿಚ್ ಬಯೋಡೈವರ್ಸಿಟಿ ಇದೆ ಅಂತ ನೋಡ್ಬೋದು. ಕಾನ್ಫರೆನ್ಸ್ ಫಾರೆಸ್ಟ್ಗಳು, ಆಲ್ಪೈನ್ ಫಾರೆಸ್ಟ್ಗಳು ಮೇಜರ್ ಆಗಿ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಕೋಲ್ಡ್ ಟೆಂಪರೇಚರ್ಸು ಮತ್ತು ಹೆವಿ ಸ್ನೋ ಇನ್ ವಿಂಟರ್ ಟೈಮಲ್ಲಿ ಸ್ನೋ ಅನ್ನೋದು, ಹೆವಿ ಸ್ನೋ ಇರೋದನ್ನು ಈ ಒಂದು ರೀಜನ್ಗಳಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಫೀಚರ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಫೀಚರ್ ಇಂಡೋಜೆನೆಟಿಕ್ ಪ್ಲಾನ್ಸು. ಇಂಡೋಜೆನೆಟಿಕ್ ಪ್ಲೇನ್ಸ್ಗಳು ಅಂದರೆ ಏನನ್ನು ಅಂದರೆ, ಇಲ್ಲಿ ಸೌತ್ ಹಿಮಾಲಯ ಏನಿದೆ, ಇಲ್ಲಿ ಪಂಜಾಬ್ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆ್ಯಂಡ್ ಅಸ್ಸಾಂ ಆಗಿರ್ಬೋದು, ಇವೆಲ್ಲವೂ ಕೂಡ ಇಂಡೋಜೆನೆಟಿಕ್ ಪ್ಲೇನ್ಸ್ಗಳಿಗೆ ಬಿಲಾಂಗ್ ಆಗೋಂಥ ಏರಿಯಾಗಳು. ಇಲ್ಲಿ ಮೇನ್ ತುಂಬಾ ಇವು ಫರ್ಟೈಲ್ ಅಂದರೆ ಅಲಿವಿಲ್ ಡೆಪಾಸಿಟ್ ಇರುವಂಥ ಒಂದು ಏರಿಯಾ ಅಂತ ಕರಿಬೋದು. ಇಲ್ಲಿ ಇಂಡಸ್ಸು, ಗಂಗಾ, ಬ್ರಹ್ಮಪುತ್ರ ರಿವರ್ಗಳು ಏನಾಗ್ತಾ ಹೋಗುತ್ತೆ, ಫ್ಲೋ ಆಗ್ತಾ ಹೋಗುತ್ತೆ. ಹಂಗಾಗಿ ಇಲ್ಲಿ ಫ್ಲಾಟ್ ಆ್ಯಂಡ್ ಫರ್ಟೈಲ್ ಪ್ಲೇನ್ ಅಂತ ಇದನ್ನು ಕರಿತೀವಿ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಗ್ರಾನರಿ ಆಫ್ ಇಂಡಿಯಾ ಅಂತ ಕರಿತೀವಿ. ಇಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಇದೆ, ಯಾಕೆಂದರೆ ಬಿಕಾಸ್ ಆಫ್ ಇಲ್ಲಿ ಮೇಜರ್ ಕ್ರಾಪ್ಸ್ಗಳನ್ನು ನೋಡ್ತೀವಿ. ರೈಸು, ವೀಟು, ಶುಗರ್ ಕೇನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಸಬ್ ಡಿವಿಷನ್ ಯಾವುದೆಲ್ಲ ಇದೆ, ವೆಸ್ಟರ್ನ್ ಪ್ಲೇನ್ಸು, ಇಟ್ ಈಸ್ ನಥಿಂಗ್ ಬಟ್ ಇಂಡಸ್ ಬೇಸಿನ್ ಅಂತ ಕರಿತೀವಿ. ಸೆಂಟ್ರಲ್ ಪ್ಲೇನ್ಸು ಗಂಗಾ ಬೇಸಿನ್ ಅಂತ ಕರಿತೀವಿ. ಈಸ್ಟರ್ನ್ ಪ್ಲೇನ್ಸು ಬ್ರಹ್ಮಪುತ್ರ ವ್ಯಾಲಿ. ಇಷ್ಟು ಕೂಡ ಇಂಡೋಜೆನೆಟಿಕ್ ಪ್ಲೇನ್ಸ್ನ ಒಂದು ಮೇನ್ ಫೀಚರ್ಸು. ನೆಕ್ಸ್ಟ್ ಏನಿದೆ, ಪೆನಿನ್ಸುಲರ್ ಪ್ಲೇಟ್ ಎಲ್ಲಿ ಬರುತ್ತೆ, ದ ಸೌತ್ ಇಂಡೋಜೆನೆಟಿಕ್ ಪ್ಲೇನ್ಸ್ ಟ್ರಯಾಂಗುಲರ್. ಇಲ್ಲಿ ಟ್ರಯಾಂಗಲ್ ಇದೆ ನೋಡಿ. ಇದು ಏನು, ಅಂದರೆ ಪೆನಿನ್ಸುಲರ್ ಪ್ಲೇಟೋ ಇರೋ ಅಂಥದ್ದು ಈ ಒಂದು ಪ್ಲೇಸ್. ಓಕೆ, ಮೇನ್ ಆಗಿ ಇದು ಓಲ್ಡೆಸ್ಟ್ ಲ್ಯಾಂಡ್ ಮಾಸ್ ಅಂತ ಕರಿತೀವಿ. ಇದು ಇಟ್ ಆಲ್ಸೋ ಇನ್ಕ್ಲೂಡ್ ಡೆಕ್ಕನ್ ಪ್ಲೇಟೋ, ಛೋಟಾ ನಾಗ್ಪುರ್ ಪ್ಲೇಟೋ, ಮಾಲ್ವಾ ಪ್ಲಾಟೂಸ್ನ ಏನು ಮಾಡಿದೆ, ಇನ್ಕ್ಲೂಡನ್ನು ಮಾಡಿದೆ. ಇದು ಸರೌಂಡೆಡ್ ಬೈ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್. ಇಲ್ಲಿ ಇದು ವೆಸ್ಟರ್ನ್ ಘಾಟ್ಸ್ ಆದರೆ ಇದು ಈಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ನಮ್ಗೆ ಗೊತ್ತಿದೆ, ನಮ್ಮ ಕೇರಳ, ನಮ್ಮ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಇರುವಂಥ ಪ್ಲೇಸಸ್ಸು. ಈಸ್ಟರ್ನ್ ಘಾಟ್ಸು ತಮಿಳ್ನಾಡು ಬಿಲಾಂಗ್ ಆಗುವಂಥದ್ದು. ಇಲ್ಲಿ ರಿಚ್ ಮಿನರಲ್ಸ್ಗಳನ್ನು ನೋಡ್ತೀವಿ. ಎಕ್ಸಾಂಪಲ್ ಕೋಲು, ಐರನ್ ಆಗಿರ್ಬೋದು, ಬಾಕ್ಸೈಟ್ ಆಗಿರ್ಬೋದು, ಹೈ ಲೆವೆಲಲ್ಲಿ ಒಂದು ಏರಿಯಾದಲ್ಲಿ ಸಿಗುತ್ತೆ. ಇಲ್ಲಿಯ ಮೇಜರ್ ರಿವರ್ಸ್ಗಳು ಯಾವ್ದವ್ರು ಅಂದರೆ, ಗೋದಾವರಿ, ಕೃಷ್ಣ, ಮಹಾನದಿ ಮತ್ತು ಈಸ್ಟ್ ವರ್ಡ್ ಫ್ಲೋ ಆಗುವಂಥ ರಿವರ್ಗಳನ್ನ ನೋಡಿದ್ವಿ. ಇವೆರಡು ಕೂಡ ಗೋದಾವರಿ, ಕೃಷ್ಣ, ಮಹಾನದಿ ಈಸ್ಟ್ ವರ್ಡು. ವೆಸ್ಟ್ ವರ್ಡ್ ಫ್ಲೋ ಆಗೋ ರಿವರ್ಗಳು ಯಾವುದಪ್ಪ ಅಂದರೆ, ನರ್ಮದಾ ಮತ್ತು ತಾಪಿ ರಿವರ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಇಷ್ಟು ಕೂಡ ಪೆನಿನ್ಸುಲರ್ ಪ್ಲೇಟೋ ಆಗಿತ್ತು. ಓಕೆ, ನೆಕ್ಸ್ಟ್ ಏನಿದೆ, ಕೋಸ್ಟಲ್ ಪ್ಲೇನ್ಸ್ ಏನು, ಇದು ನ್ಯಾರೋ ಸ್ಟ್ರಿಪ್ಸ್ ಅಲಾಂಗ್ ವಿತ್ ಅರೇಬಿಯನ್ ಸಿ ಆ್ಯಂಡ್ ವೆಸ್ಟ್ ಬೆಂಗಾಲ್. ಇಲ್ಲಿ ಏನಿದೆ ಅಂದರೆ ಬೇ ಆಫ್ ಬೆಂಗಾಲ್. ಈಸ್ಟಲ್ಲಿ ಏನಿದೆ, ಇದು ಬೇ ಆಫ್ ಬೆಂಗಾಲ್. ವೆಸ್ಟಲ್ಲಿ ಏನಿದೆ, ನಮ್ಮಲ್ಲಿ ಅರೇಬಿಯನ್ಸ್ ಇದೆ.
ಓಕೆ, ಇದು ಕೋಸ್ಟಲ್ ಪ್ಲೇನ್ಸ್. ಇಲ್ಲಿ ನಾವು ಕಂಕನ್ ಕೋಸ್ಟು, ಮಲಬಾರ್ ಕೋಸ್ಟ್ಗಳನ್ನು ನಾವು ನೋಡ್ತೀವಿ. ಇಲ್ಲಿ ಹೈಯೆಸ್ಟ್ ವೆಸ್ಟರ್ನ್ ಕೋಸ್ಟಲ್ ಪ್ಲೇನಲ್ಲಿ ಹೈಯೆಸ್ಟ್ ರೈನ್ಫಾಲ್ ಆಗುವಂಥದ್ದು. ಈಸ್ಟರ್ನ್ ಕೋಸ್ಟಲ್ ಕೋರ್ಮಂಡಲ್ ಕೋಸ್ಟು ಮತ್ತು ನಾರ್ದರ್ನ್ ಪ್ಲೇಸಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಬಾರ್ಡರ್ ಪ್ಲೇಸಸ್ಗಳು ತುಂಬಾ ಫರ್ಟೈಲ್ ಡೆಲ್ಟಾಸ್ಗಳನ್ನು ಫಾರ್ಮನ್ನು ಮಾಡಿರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಂಪಾರ್ಟೆಂಟ್ ಡೆಲ್ಟಾಗಳು ಯಾವ್ದು ಅಂದರೆ ಗೋದಾವರಿ, ಕೃಷ್ಣ, ಮಹಾನದಿ ಆ್ಯಂಡ್ ಕಾವೇರಿ. ಈ ಪೋರ್ಟ್ಸ್ಗಳು ಯಾವುದು? ಮುಂಬೈ, ಚೆನ್ನೈ, ಕಲ್ಕತ್ತಾ ಆ್ಯಂಡ್ ಕೊಚ್ಚಿ ಪೋರ್ಟ್ಸ್ಗಳು ಇಂಪಾರ್ಟೆಂಟ್ ಕೋರ್ಟ್ಸ್ಗಳನ್ನು ನಾವು ಏನು ಮಾಡ್ತಾ ಹೋಗ್ತೀವಿ, ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಏನಿದೆ? ಐಲ್ಯಾಂಡ್ಸ್ ಅಂಡಮಾನ್ ನಿಕೋಬಾರ್. ಇಲ್ಲಿದೆ ಅಂಡಮಾನ್ ನಿಕೋಬಾರ್ ಮ್ಯಾಪಲ್ಲಿ. ದಿಸ್ ಈಸ್ ಕಾಲ್ಡ್ ಆಸ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಇದು ಏನು? ಇಟ್ಸ್ ವಾಲ್ಕನಿಕ್ ಒರಿಜಿನ್ ಅಂತ ಕರಿತೀವಿ. ಇಲ್ಲಿ ಟ್ರಾಪಿಕಲ್ ಫಾರೆಸ್ಟ್ಗಳು ಸಿಗ್ತಾ ಹೋಗುತ್ತೆ. ಅದೇ ರೀತಿ ಲಕ್ಷದ್ವೀಪ್, ಇಲ್ಲಿರುವಂಥದ್ದು ಏನು? ಲಕ್ಷದ್ವೀಪು. ಇದು ಅರೇಬಿಯನ್ ಸೀಗೆ ಇರುವಂಥದ್ದು. ಈಸ್ ಫೇಮಸ್ ಫಾರ್ ಕೋರಲ್ ರೀಫ್ಗೆ ತುಂಬಾ ಫೇಮಸ್ಸು. ಲ್ಯಾಗೂನ್ಸ್ಗಳು ಮತ್ತು ಅಟಾಲ್ಸ್ಗಳು ಇರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕೀ ಫೀಚರ್ಸು, ಇದು ತುಂಬಾ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಲೊಕೇಶನ್ ಫಾರ್ ಡಿಫೆನ್ಸ್ ಆ್ಯಂಡ್ ಟ್ರೇಡ್ ಅಂತ ನಾವು ಕರಿತೀವಿ. ಇಲ್ಲಿ ರಿಚ್ ಮ್ಯಾರೈನ್ ಡೈವರ್ಸಿಟಿ ಇದೆ ಮತ್ತು ಟೂರಿಸಮ್ ಪ್ರೊಟೆಕ್ಷನ್, ಸ್ಪೆಷಲಿ ಲಕ್ಷದ್ವೀಪ್ ನಿಕೋಬಾರ್ ಇಟ್ ಈಸ್ ಒನ್ ಆಫ್ ದಿ ಫೇಮಸ್ ಫಾರ್ ಟೂರಿಸಮ್ ಅಂತಲೇ ನಾವು ಏನು ಮಾಡ್ಬೋದು, ಕರಿತಾ ಹೋಗ್ಬೋದು. ಓಕೆ, ಫೈನಲಿ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ಇಂಡಿಯನ್ ನ್ಯಾಚುರಲ್ ರೀಜನ್ಸ್ ಹ್ಯಾವ್ ವೆರಿ ಡೈವರ್ಸಿಫೈಡ್ ಮತ್ತು ವೆರಿ ರಿಚ್ ಒಂದು ಜಿಯೋಗ್ರಫಿನ ನಾವು ಇಂಡಿಯಾ ಇನ್ಕ್ಲೂಡ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಫರ್ಟೈಲ್ ಪ್ಲೇನ್ಸ್ಗಳಿದೆ, ಮಿನರಲ್ ರಿಚ್ ಪ್ಲೇಟ್ಯೂಸ್ಗಳಿದೆ, ಟ್ರಾಪಿಕಲ್ ಐಲ್ಯಾಂಡ್ಸ್ಗಳಿದೆ. ವೆರಿ ಇಂಪಾರ್ಟೆಂಟಾಗಿ ಇಟ್ ಇನ್ಫ್ಲುಯೆನ್ಸ್ ಡೈವರ್ಸಿಫೈಡ್ ಕ್ಲೈಮೆಟಿಕಲ್ ವೆಜಿಟೇಷನ್ಸ್ಗಳಿದೆ, ಅಗ್ರಿಕಲ್ಚರ್ ಇದೆ, ಹ್ಯೂಮನ್ ಸೆಟಲ್ಮೆಂಟ್ಸ್ ಇದೆ. ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಫಿಸಿಕಲ್ ಮತ್ತು ಕಲ್ಚರಲ್ ಜಿಯೋಗ್ರಫಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ. ಇದ್ರ ಬೇಸಿಸ್ ಮೇಲೆ ನಿಮಗೆ ಎಕ್ಸಾಮಿನೇಷನ್ಸು ನ್ಯಾಚುರಲ್ ರೀಜನ್ಸ್ ಮೇಲೇ ಏನು ಮಾಡ್ತಾ ಹೋಗ್ತಾರೆ, ಕ್ವೆಶನನ್ನು ಕೇಳ್ತಾರೆ. ಡಿಪೆಂಡ್ಸ್ ಆನ್ ನ್ಯಾಚುರಲ್ ರೀಜನ್ಸ್. ಫಾರ್ ಎಕ್ಸಾಂಪಲ್ ಅಲ್ಲಿಯ ರಿವರ್ಸ್ಗಳನ್ನು ಕೇಳ್ಬೋದು, ಅಲ್ಲಿಯ ಒಂದು ಮಿನರಲ್ಸ್ಗಳ ಬಗ್ಗೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕ್ವೆಶನನ್ನು ಕೇಳ್ಬೋದು. ಹಾಗಾಗಿ ದ ಬೇಸಿಕ್ಸ್ ಥಿಂಗ್ಸ್ ವಿಚ್ ಇಸ್ ರಿಲೇಟೆಡ್ ಟು ನ್ಯಾಚುರಲ್ ರೀಜನ್ಸ್ ಆಫ್ ಇಂಡಿಯನ್ ಜಿಯೋಗ್ರಫಿಲಿ ತಿಳ್ಕೊಳೋದು ತುಂಬಾ ಏನಾಗುತ್ತೆ, ಇಂಪಾರ್ಟೆಂಟು ಆಗುತ್ತೆ.